ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಗೇಮಿಂಗ್ ಆ್ಯಪ್ಗಳ ಸಹವಾಸಕ್ಕೆ ಬಿದ್ದು ಸಾಕಷ್ಟು ಮಂದಿ ಜೀವಗಳನ್ನು ಕಳ್ಕೊಳ್ತಾ ಇದ್ದಾರೆ. ಗ್ಯಾಂಬ್ಲಿಂಗ್ ಆ್ಯಪ್ಗಳು ಜನರ ಮನೆ ಮಠಗಳನ್ನು ಹಾಳು ಮಾಡ್ತಾ ಇವೆ. ಇದರ ಬಗ್ಗೆ ಸರ್ಕಾರ ಏನು ಮಾಡ್ತಿಲ್ವಲ್ಲ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರದಂತೆ ಈಗ ಕೇಂದ್ರ ಸರ್ಕಾರ IT ಆ್ಯಕ್ಟ್ನ ಅಡಿಯಲ್ಲಿ ಒಟ್ಟು 119 ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ. ಈ ಲಿಸ್ಟಲ್ಲಿ ಚೈನಾದ ಆ್ಯಪ್ಗಳಲ್ಲದೆ ಸಿಂಗಪುರ್, ಆಸ್ಟ್ರೇಲಿಯಾ, ಬ್ರಿಟನ್ ಸೇರಿದ ಹಾಗೆ ನಾನಾ ದೇಶಗಳ ಅಪ್ಲಿಕೇಶನ್ಗಳು ಕೂಡ ಇವೆ. ಇವುಗಳಿಂದ ದೇಶದ ಭದ್ರತೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಈ ನಿರ್ಧಾರವನ್ನು ಕೈಗೊಂಡಿರೋದಾಗಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಾರೆ? ಈ ಹಿಂದೆ ಬ್ಯಾನ್ ಮಾಡಿದ ಎಲ್ಲ ಆ್ಯಪ್ಗಳು ಜನಕ್ಕೆ ಈಗ ಸಿಗ್ತಾ ಇಲ್ವಾ? ಇವುಗಳ ಬ್ಯಾನ್ನಿಂದ ಭಾರತದ ಯುವ ಸಮುದಾಯದ ಮೇಲೆ ಆಗ್ತಾ ಇರೋ ಪರಿಣಾಮವನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಮೈಸೂರಿಗೆ ಹೋಗ್ತಾ ಇದ್ದೆ. ದಾರಿಲಿ ಒಂದು ಟೀ ಕುಡಿಯೋಣ ಅನ್ಸಿ ಚಿಕ್ಕ ಟೀ ಅಂಗಡಿಯೊಂದರ ಮುಂದೆ ಕಾರ್ ನಿಲ್ಸಿದ್ವಿ. ಟೀ ಆರ್ಡರೂ ಮಾಡಿದ್ವಿ. ಅಂಗಡಿಲಂಥ ಜನ ಇರಲಿಲ್ಲ. ಅಟ್ಲೀಸ್ಟ್ ಅವನು ಬೇಗ ಟೀ ಕೊಡ್ತಾನೆ ಅಂತ ನಾವು ಅಂದ್ಕೊಂಡ್ರೆ ಅವನಿಗೆ ನಮ್ಮ ಕಡೆ ಗಮನನೇ ಇರಲಿಲ್ಲ. ಟೀ ಮಾಡೋದಕ್ಕೆ ಇಷ್ಟು ಹೊತ್ತು ಬೇಕಾ, ಅವನು ಏನು ಮಾಡ್ತಿದ್ದಾನೆ ಅಂತ ಒಂದು ಸ್ವಲ್ಪ ಅವನ ಕಡೆ ಕಣ್ಣಾಡಿಸಿದ್ರೆ ಅವನ ಕೈಯಲ್ಲಿ ಟೀ ಪಾತ್ರೆ ಇರಲಿಲ್ಲ, ಬದಲಾಗಿ ಮೊಬೈಲ್ ಇತ್ತು. ಆ ಮೊಬೈಲ್ ಮೇಲೆ ಅವನ ಕೈ ಬೆರಳುಗಳು ಓಡಾಡ್ತಲೇ ಇದ್ವು. ಅಂಗಡಿಗೆ ಗಿರಾಕಿಗಳು ಬಂದಿದ್ದಾರೆ ಅನ್ನೋ ಪರಿಜ್ಞಾನ ಕೂಡ ಅವನಿಗಿರಲಿಲ್ಲ. ಅವನು ಅಷ್ಟರ ಮಟ್ಟಿಗೆ ಗೇಮಲ್ಲಿ ಮುಳುಗಿ ಹೋಗಿದ್ದ. ಆಯಿತು, ಯಾವ ಗೇಮ್ ಆಡ್ತಿದ್ದಾನಪ್ಪ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಅಂತ ನೋಡಿದರೆ ಅಣ್ಣ ಅಲ್ಲಿ ಎಲೆ ತಿರುತ್ತಾ ಇದ್ದ. ಅವನಿಗೆ ಬೇರೆ ಯಾವುದ್ರ ಬಗ್ಗೆನೂ ಗಮನನೇ ಇರಲಿಲ್ಲ. ಇವತ್ತು ಇಂಥ ಅದೆಷ್ಟೋ ಜನ ನಮಗೆ ನಾನಾ ಕಡೆಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಗೇಮಿಂಗ್ ಹೆಸರಲ್ಲಿ ಸಾಕಷ್ಟು ಗ್ಯಾಂಬ್ಲಿಂಗ್ ಆ್ಯಪ್ಗಳಿವೆ. ಒಂದೋ ಎರಡೋ ಬಾರಿ ಚಿಲ್ಲರೆ ಹಣ ಗೆಲ್ಲೋ ಹಾಗೆ ಮಾಡಿ ಅವು ನಮ್ಮನ್ನು ಅಡಿಕ್ಟ್ ಮಾಡುತ್ತವೆ. ನಾವು ಅದೃಷ್ಟ ಅನ್ನೋದು ಇವತ್ತಲ್ಲ ನಾಳೆ ನಮ್ಮ ಕೈ ಹಿಡಿದೇ ಇರುತ್ತಾ ಅಂತ ಆಡ್ತಾ ಎಲ್ಲವನ್ನು ಕಳ್ಕೊಂಡು ಬಿಡ್ತೀವಿ. ಜೂಜು ಒಳ್ಳೆಯದಲ್ಲ, ಅದು ಪಾಂಡವರನ್ನೂ ಬಿಡಲಿಲ್ಲ. ಕಡೆಗೆ ರಾಜ್ಯ ಕಳ್ಕೊಂಡು ಹೆಂಡತಿನೂ ಅಡ ಇಡಬೇಕಾಗಿ ಬಂತು ಅನ್ನೋ ಕಥೆಯನ್ನು ಕೇಳ್ತಾ ಇರ್ತೀವಿ. ಆದರೆ ಪುಗ್ಸೆಟ್ಟೆ ದುಡಿದೇ ಬರುವ ಹಣದ ಆಸೆ ನಮ್ಮನ್ನು ಯಾವತ್ತಿಗೂ ಬಿಡೋದಿಲ್ಲ. ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡು ಸಾಲ ಮಾಡಿ ಕಡೆಗೆ ಜೀವನೂ ಬಿಡಬೇಕಾಗಿ ಬರುತ್ತೆ. ಮೊನ್ನೆ ನೋಡಿ, ಪಾಪ ಮೈಸೂರಿನ ಒಂದೇ ಕುಟುಂಬದ 3 ಜನ ಸಾವಿಗೀಡಾಗಿದ್ದಾರೆ. ಅದರ ಹಿಂದಿರೋದು ಕೂಡ ಆನ್ಲೈನ್ ಗ್ಯಾಂಬ್ಲಿಂಗ್ ಆ್ಯಪ್ಗಳು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ನಾವು ಗ್ಯಾಂಬ್ಲಿಂಗ್ ಆ್ಯಪ್ಗಳ ಜಾಹೀರಾತಲ್ಲಿ ಕಾಣಿಸ್ಕೊಳ್ಳುವ ನಟರನ್ನು, ಸೆಲೆಬ್ರಿಟಿಗಳನ್ನು ಬೈಕೋತೀವಿ. ಆದರೆ ಯಾರೋ ಸೆಲೆಬ್ರಿಟಿ ಏನೇ ಹೇಳಲಿ, ಜೂಜಾಡೋದು ಒಳ್ಳೆಯದಲ್ಲ ಅನ್ನೋ ಬುದ್ಧಿವಂತಿಕೆ ನಮಗೆ ತಾನೇ ಇರಬೇಕು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕಲ್ವಾ? ಇವತ್ತು ಜೂಜಿನ ಚಟಕ್ಕೆ ಬಿದ್ದು ಹಾಳಾದವ್ರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಉಂಟಾಗತ್ತೆ. ಇನ್ನು ಇಂಥ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಆದರೆ ಹಾಗೆ ಮಾಡೋದಕ್ಕೆ ಹೋದ ಕೂಡಲೇ ಆ ಕಂಪನಿಗಳ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅಂತ ಅಂದ್ಕೋತಿರುವಾಗಲೇ ಕೇಂದ್ರ ಸರ್ಕಾರ 119 ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದರಲ್ಲಿ ಚೈನಾದ ಆ್ಯಪ್ಗಳಿವೆ. ಈ ಹಿಂದೆ ಅಂದರೆ 2020ರಲ್ಲಿ ಕೂಡ ಚೈನಾದ ಒಂದಷ್ಟು ಆ್ಯಪ್ಗಳನ್ನು ಸರ್ಕಾರ ಬ್ಯಾನ್ ಮಾಡಿತ್ತು. ಆದರೆ ಈ ಬಾರಿ ಪಟ್ಟಿಯಲ್ಲಿ ಬರೀ ಚೈನಾದ ಆ್ಯಪ್ಗಳು ಮಾತ್ರ ಅಲ್ಲ, ಆಸ್ಟ್ರೇಲಿಯಾ, ಸಿಂಗಪುರ್ನಿಂದ ಆಪರೇಟ್ ಆಗ್ತಾ ಇದ್ದ ಗೇಮಿಂಗ್ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ 2020ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಗಡಿ ಸಂಘರ್ಷ ಆರಂಭ ಆಯಿತು. ಆಗ ಭಾರತದಲ್ಲಿ ಟಿಕ್ ಟಾಕ್ ಅನ್ನೋ ಆ್ಯಪ್ ತುಂಬಾನೇ ಫೇಮಸ್ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಗಳಲ್ಲಿ ಕೂಡ ಜನ ರೀಲ್ಸ್ ಮಾಡಿ ಟಿಕ್ ಟಾಕ್ಗೆ ಹಾಕೋದಿಕ್ಕೆ ಶುರು ಮಾಡಿದ್ರು. ಶಾರ್ಟ್ ವಿಡಿಯೋಗಳ ಮೂಲಕ ಅದು ಜನರನ್ನ ಅಡಿಕ್ಟ್ ಮಾಡ್ತಾ ಇತ್ತು. ಗೆಳೆಯರೆ, ಈ ಟಿಕ್ ಟಾಕ್ ಅನ್ನೋ ಆ್ಯಪ್ ಇದೆ ನೋಡಿ, ಇದು ಚೈನಾದಲ್ಲಿ ಬಳಕೆ ಆಗೋದೇ ಬೇರೆ ರೀತಿ. ಭಾರತ ಸೇರಿದ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದರ ಬಳಕೆ ಬೇರೆಯದ್ದೇ ರೀತಿಯಲ್ಲಾಗತ್ತೆ. ಚೈನಾದಲ್ಲಿ ಇದನ್ನ ಎಜುಕೇಶನ್ ಪ್ಲಾಟ್ಫಾರ್ಮ್ಗಳಿಗಾಗಿ ಬಳಸ್ತಾರೆ. ಆದರೆ ಭಾರತದಲ್ಲಿ ಕೆಲಸಕ್ಕೆ ಬಾರದ ಶಾರ್ಟ್ ವಿಡಿಯೋಗಳನ್ನು ಹಾಕಿ ನಮ್ಮನ್ನ ಅಡಿಕ್ಟ್ ಮಾಡೋದಕ್ಕೆ ಈ ಟಿಕ್ ಟಾಕ್ ಬಳಕೆ ಆಗ್ತಾ ಇತ್ತು. ಜೊತೆಗೆ ಇದರಿಂದ ನಮ್ಮ ಖಾಸಗಿ ಮಾಹಿತಿಗಳು ಕೂಡ ಲೀಕ್ ಆಗೋದಕ್ಕೆ ಶುರು ಆಗ್ತಾ ಇದ್ವು. ಡೇಟಾ ಸೆಕ್ಯೂರಿಟಿಯ ಕಾರಣವನ್ನು ಕೊಟ್ಟು ಭಾರತ ಈ ಟಿಕ್ ಟಾಕ್ ಆ್ಯಪ್ ಅನ್ನು ಬ್ಯಾನ್ ಮಾಡಿತು. ಹೀಗೆ 2020ರಲ್ಲಿ ಶುರುವಾದ ಈ ಆ್ಯಪ್ ಬ್ಯಾನ್ ಅನ್ನೋದು ಸತತವಾಗಿ ಮುಂದುವರಿತಲೇ ಇದೆ. 2021 ಹಾಗೂ 2022ರಲ್ಲಿ ಕೂಡ ಇಂಥ ಸಾಕಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರು. ಈಗ ಕೂಡ ಭಾರತ ಅಂಥದ್ದೇ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಾರಿ ಒಟ್ಟು 119 ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಗಿದ್ದು, ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ನಿಟ್ಟಲ್ಲಿ ಇವು ಕಾರ್ಯನಿರ್ವಹಿಸ್ತಾ ಇದ್ವು. ಹೀಗಾಗಿ ಇವುಗಳನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಇಲ್ಲಿ ಈ 119 ಆ್ಯಪ್ಗಳನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಇನ್ನು ಮುಂದೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗದ ಹಾಗೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದ್ದು, ಆ 119 ಆ್ಯಪ್ಗಳು ಯಾವುವು ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಆ ಸಂಪೂರ್ಣ ಪಟ್ಟಿ ಇನ್ನೂ ಹೊರಬಿದ್ದಿಲ್ಲ. ಸದ್ಯಕ್ಕೆ ಬ್ಯಾನ್ ಆಗಿರುವ ಆ್ಯಪ್ಗಳ ಪೈಕಿ 3 ಆ್ಯಪ್ಗಳ ಬಗ್ಗೆ ಮಾಹಿತಿ ಲೀಕ್ ಆಗಿದೆ. ಅದರಲ್ಲಿ
ಆಸ್ಟ್ರೇಲಿಯಾದ ಶೆಲ್ಲಿನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ವಹಿಸ್ತಾ ಇದ್ದ ಹನಿ ಕ್ಯಾಮ್ ಆಪ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಚಾಟಿಂಗ್ ಮತ್ತು ಡೇಟಿಂಗ್ ಆಪ್ ಆಗಿದ್ದು ಭಾರತದಲ್ಲಿ ಸರಿಸುಮಾರು 1 ಮಿಲಿಯನ್ಗೂ ಅಧಿಕ ಡೌನ್ಲೋಡ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಆಪ್ ಮೂಲಕ ಜಗತ್ತಿನ ಯಾವುದೇ ಭಾಗಕ್ಕೆ ಬೇಕಿದ್ರೂ ಕರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ವಿಡಿಯೋ ಕಾಲ್ಗೆ ಇದರಲ್ಲಿ ಅವಕಾಶ ಕೊಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಆಪ್ ಅನ್ನು ಬಳಸಿ ಮಾಡೋ ಕಾಲ್ಗಳನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾ ಇತ್ತು. ಇದು ಭಯೋತ್ಪಾದಕರಿಗೆ ಹಾಗೂ ದೇಶವಿದ್ರೋಹಿಗಳಿಗೆ ಸಹಾಯ ಮಾಡುತ್ತೆ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ. ಇನ್ನು ಇದೇ ವೇಳೆ ಸಿಂಗಪುರ್ನ ಕಂಪನಿಯೊಂದು ಆಪರೇಟ್ ಮಾಡ್ತಾ ಇದ್ದ ಚಿಲ್ ಚಾಟ್ ಅನ್ನೋ ಆ್ಯಪ್ ಕೂಡ ಈ ಬಾರಿ ಬ್ಯಾನ್ ಆಗಿದೆ. ಇದರಲ್ಲೂ ಲೈವ್ ವಿಡಿಯೋ ಕಾಲ್ ಆಪ್ಷನ್ ಅನ್ನು ಕೊಡಲಾಗಿತ್ತು. ಜಗತ್ತಿನ ನಾನಾ ಭಾಗಗಳಲ್ಲಿನ ಸ್ನೇಹಿತರನ್ನ ಸಂಪರ್ಕಿಸೋದಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇತ್ತು. ಈ ಆ್ಯಪ್ ಮೂಲಕ ಗೇಮಿಂಗ್ ಕೂಡ ಸಾಧ್ಯ ಆಗ್ತಾ ಇತ್ತು. ಸೊ ಇದೊಂದು ರೀತಿ ಗೇಮಿಂಗ್ ರೂಮ್ ಆಗಿ ಕೂಡ ಬದಲಾಗಿತ್ತು. ಇಲ್ಲಿ ಕೂಡ ಜಗತ್ತಿನ ಯಾವ ಭಾಗದಿಂದ ಬೇಕಾದರೂ ಯಾರು ಯಾರಿಗೆ ಬೇಕಾದರೂ ಕಾಲ್ ಮಾಡುವ ಅವಕಾಶಗಳಿದ್ದ ಕಾರಣ ಇದು ಕೂಡ ಸರ್ಕಾರದ ನಿಗಾವಣೆಯಿಂದ ದೂರ ಇದ್ದ ಕಾರಣದಿಂದ ಭಾರತ ಸರ್ಕಾರ ಈ ಆಪ್ ಅನ್ನು ಕೂಡ ಬ್ಯಾನ್ ಮಾಡಿದೆ. ಇನ್ನು ಚೈನಾ ಕಂಪನಿಯ ಹಿಡಿತದಲ್ಲಿದ್ದ ಚಾಂಗ್ ಅನ್ನೋ ಆ್ಯಪ್ ಕೂಡ ಬ್ಯಾನ್ ಆಗಿದೆ. ಈ ಮೂಲಕ ಭಾರತದ ಭದ್ರತೆಗೆ ಧಕ್ಕೆ ಉಂಟು ಮಾಡುವ ಆ್ಯಪ್ಗಳ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಇಲ್ಲಿ ಇಂಡಿಯನ್ ಐಟಿ ಆಕ್ಟ್ನ ಸೆಕ್ಷನ್ 69A ಅಡಿಯಲ್ಲಿ ಈ ಆ್ಯಪ್ಗಳನ್ನು ನಿಷೇಧಿಸಲಾಗಿದ್ದು ಇನ್ನು ಯಾವ್ಯಾವ ಅಪ್ಲಿಕೇಶನ್ಗಳು ಈ ಪಟ್ಟಿಲಿವೆ ಅನ್ನೋದು ಇನ್ನು ಮುಂದಷ್ಟೇ ಹೊರಬರಬೇಕಾಗಿದೆ. ಗೆಳೆಯರೆ, ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಸಮಸ್ಯೆ ಅಂದ್ರೆ ಇದರಲ್ಲಿ ಯಾರೇ ಕಾಲ್ ಮಾಡಿದ್ರು ಅದನ್ನ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮೆಸೇಜಿಂಗ್ ಎನ್ಕ್ರಿಪ್ಟ್ ಆಗಿರೋದ್ರಿಂದ ಅದನ್ನ ಪತ್ತೆ ಮಾಡೋದು ಆಗೋದಿಲ್ಲ. ಹೀಗಾಗಿ ಈ ಆ್ಯಪ್ಗಳು ಭಯೋತ್ಪಾದಕರು, ಸ್ಮಗ್ಲಿಂಗ್ ಗ್ಯಾಂಗ್ಗಳು, ಮಾದಕ ಪದಾರ್ಥಗಳ ಡೀಲರ್ಗಳು ಇವರು ಹೆಚ್ಚು ಬಳಕೆ ಮಾಡುವ ಸಾಧ್ಯತೆ ಇರುತ್ತೆ. ಮತ್ತು ದೇಶ ವಿದೇಶಗಳಿಗೆ ಇಂಟರ್ನೆಟ್ ಮೂಲಕ ಮಾತಾಡೋದಕ್ಕೆ ಅವಕಾಶ ಇರೋದ್ರಿಂದ ಯಾರು ಯಾರ ಜೊತೆ ಏನು ಮಾತಾಡಿದ್ರು ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ. ಇಂಥ ನೆಟ್ವರ್ಕ್ಗಳು ದೇಶದ ಭದ್ರತೆಗೆ ಸಮಸ್ಯೆಯನ್ನು ತಂದೊಡ್ಡುತ್ತವೆ. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಅಶ್ಲೀಲ ಕರೆಗಳ ಮೂಲಕ ಒಂದಷ್ಟು ಜನರನ್ನ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡೋ ಥರದ ಕೃತ್ಯಗಳು ಕೂಡ ನಡೀತಾ ಇದ್ವು. ಈ ಸೈಬರ್ ವಂಚಕರು ಕೂಡ ಇದೇ ಥರದ ಆ್ಯಪ್ಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಹೀಗಾಗಿ ಇವುಗಳನ್ನು ಬ್ಯಾನ್ ಮಾಡಲಾಗ್ತಾ ಇದೆ. ಅದೇನೋ ಸರಿ, ಆದರೆ ಇವುಗಳ ಜೊತೆ ಗೇಮಿಂಗ್ ಹೆಸರಲ್ಲಿ ಬಳಕೆಯಲ್ಲಿರುವ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಬೇಕಾದ ಅಗತ್ಯ ತುಂಬಾನೇ ಇದೆ. ನಿಮಗೆ ಗೊತ್ತಿರಬೇಕು, ನಮ್ಮಲ್ಲಿ ಇಸ್ಪೀಟು, ಮಟಕ, ಹಣ ಇಟ್ಟು ಆಡೋ ಸ್ಕಿಲ್ ಗೇಮುಗಳು ಇವೆಲ್ಲವೂ ಕೂಡ ಅಪರಾಧ ಅನ್ನಿಸ್ಕೊಳ್ಳುತ್ತವೆ. ಜೂಜಿಗೆ ಮಾನ್ಯತೆ ಮತ್ತು ಅನುಮತಿ ಎರಡೂ ನಮ್ಮಲ್ಲಿಲ್ಲ. ಹಳ್ಳಿಗಳಲ್ಲಿ ಯಾವ ಯುಗಾದಿಗೋ ದಸರಾಗೋ ಜನ ಎಲೆ ತಿರು ಹಾಕ್ತಾ ಇದ್ರೆ ಅಲ್ಲಿಗೆ ಪೊಲೀಸರ ರೈಡ್ಗಳಾಗತ್ವೆ. ಆದರೆ ಈಗ ಅದೇ ಥರದ ಆಟಗಳನ್ನು ನೀವು ಎಲ್ಲಿರ್ತಿರೋ ಅಲ್ಲಿ ನಿಮ್ಮ ಮೊಬೈಲ್ಗಳ ಮೂಲಕವೇ ಆಡಿಬಿಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅದನ್ನು ಅಪರಾಧ ಅಂತ ನಾವು ಪರಿಗಣಿಸ್ತಾ ಇಲ್ಲ. ಯಾಕೆಂದ್ರೆ ಆ ಆ್ಯಪ್ಗಳು ಜೂಜಿಗೆ ಸ್ಕಿಲ್ ಗೇಮ್ ಅನ್ನೋ ಹೆಸರನ್ನು ಕೊಟ್ಟಿವೆ. ಈ ಸ್ಕಿಲ್ ಹೆಸರಿನ ಜೂಜು ಆಡೋದಕ್ಕೆ ಜಾಹೀರಾತುಗಳನ್ನು ಅವರು ಕೊಡ್ತಾರೆ. ಅವರ ನೆಟ್ವರ್ಕ್ ಹೇಗಿದೆ ಅಂದರೆ ಜೂಜಾಡಿ ನಿಮ್ಮ ಅಕೌಂಟ್ ಖಾಲಿ ಆದ ಕೂಡಲೇ ನಿಮಗೆ ಪರ್ಸನಲ್ ಲೋನ್ ಬೇಕಾ ಅಂತ ಮೆಸೇಜ್ ಬರೋದಕ್ಕೆ ಶುರು ಆಗುತ್ತೆ. ಯಾವುದೋ ಸ್ಮಾಲ್ ಫೈನಾನ್ಸ್ ಕಂಪನಿ ಮೊಬೈಲಲ್ಲೇ ನಿಮಗೆ ಲೋನ್ ಕೂಡ ಕೊಟ್ಟು ಬಿಡುತ್ತೆ. ಗೆಳೆಯರೆ, ಒಂದು ಕಾಲಕ್ಕೆ ನಮಗೆ ಅರ್ಜೆಂಟಿಗೆ 10,000 ಬೇಕು ಅಂದರೆ ಆಕಾಶ ಭೂಮಿ ನೋಡಬೇಕಾಗಿ ಬರ್ತಾ ಇತ್ತು. ಆದರೆ ಇವಾಗೇನಿದೆ, ಒಂದೇ ಒಂದು ಬಟನ್ನು ಸುಮ್ಮನೆ ಒತ್ತಿದ್ರೆ ನಿಮ್ಮ ಮೊಬೈಲಲ್ಲಿರೋ ಯಾವುದೋ ಲೋನ್ ಆ್ಯಪ್ ಹಾಗೆ 1-2 ಲಕ್ಷ ಸಾಲ ಕೊಟ್ಟು ಬಿಡುತ್ತೆ. ಹಣ ಇಷ್ಟು ಸುಲಭವಾಗಿ ಸಿಗ್ತಾ ಇದ್ರೆ, ಅಂಗೈಯಲ್ಲೇ ಜೂಜಾಡೋ ಸಾಧನವೂ ಇದ್ರೆ ಮನುಷ್ಯ ಸುಮ್ಮನಿರ್ತಾನ? ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಕೊಂಡೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞ ಹೇಳಿರೋದೇನು ಸುಮ್ಮನೆನಾ? ಸಾಲ ಮಾಡು, ರಮ್ಮಿ ಆಡು, ಜೀವ ಬಿಡು. ಇದು ಇವತ್ತಿನ ಸಾಕಷ್ಟು ಜನರ ಪರಿಸ್ಥಿತಿ. ಹೀಗಾಗಿ ಈ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು ಸರ್ಕಾರ ಮೊದಲು ನಿರ್ಬಂಧಿಸುವ ಕೆಲಸವನ್ನು ಮಾಡಬೇಕು. ಆದರೆ ಸರ್ಕಾರಗಳು ಸಾವಲ್ಲೂ ಟ್ಯಾಕ್ಸ್ ಸಿಗುತ್ತಾ ಅಂತ ನೋಡುತ್ತವೆ. ಹೀಗಾಗಿ ಆ ಸಂಸ್ಥೆಗಳು ಬ್ಯಾನ್ ಆಗೋದಿಲ್ಲ. ಸೊ ನ್ಯಾಯಾಲಯಗಳಾದರೂ ಈ ಬಗ್ಗೆ ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಳ್ಳೋ ಹಾಗಾಗಬೇಕು. ಇಲ್ಲಿ ಪೊಲೀಸರಿಗೂ ಒಂದು ಅವಕಾಶ ಇರುತ್ತೆ. ಅಟ್ಲೀಸ್ಟ್ ಈ ಗ್ಯಾಮ್ಲಿಂಗ್ ಆ್ಯಪ್ಗಳಿಂದ ದುರ್ಘಟನೆಗಳು ನಡೆದಾಗ ಆ ಕಂಪನಿಗಳನ್ನು ಪ್ರಚೋದನೆ ಕೊಟ್ಟ ಕಾರಣಕ್ಕೆ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ನಮ್ಮಲ್ಲಿ ಅದೆಲ್ಲವನ್ನು ಮಾಡೋರು ಯಾರು? ಗೆಳೆಯರೆ, ಈ ಗ್ಯಾಮ್ಲಿಂಗ್ ಆ್ಯಪ್ಗಳಿವೆ ನೋಡಿ, ಇವರ ಸಂಪರ್ಕಗಳು, ಇವರ ಕಾಂಟ್ಯಾಕ್ಟ್ಗಳು ಇವ್ಯಾವು ಚಿಕ್ಕವೇನಲ್ಲ. ಕಳೆದ ಬಾರಿ 2023ರಲ್ಲಿ ಭಾರತ ಸರ್ಕಾರ ಬ್ಯಾನ್ ಮಾಡಿದ್ದ ಆ್ಯಪ್ಗಳಲ್ಲಿ ಮಹಾದೇವ್ ಆ್ಯಪ್ ಕೂಡ ಇತ್ತು. ಆ ಆ್ಯಪ್ನ ಮಾಲೀಕರು ಛತ್ತೀಸ್ಗಢದ ಮುಖ್ಯಮಂತ್ರಿಗಳಿಗೆ ಹಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಆದರೆ ಅವತ್ತಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಅದನ್ನು ನಿರಾಕರಿಸಿದ್ರು. ಇದು ಕೇವಲ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ಆ್ಯಪ್ಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತವೆ, ಯಾರನ್ನ ಬೇಕಾದರೂ ಬ್ರೈಬ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ.
ಇನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿರೋ ಆ್ಯಪ್ಗಳು ಈಗ ಪ್ಲೇಸ್ಟೋರಲ್ಲಿ ಸಿಗೋದಿಲ್ವಾ? ಸದ್ಯಕ್ಕೆ ಕೇವಲ 15 ಆ್ಯಪ್ಗಳು ಮಾತ್ರ ಸಂಪೂರ್ಣವಾಗಿ ಪ್ಲೇಸ್ಟೋರ್ನಿಂದ ಡಿಲೀಟ್ ಆಗಿವೆ. ಇನ್ನುಳಿದ ಆ್ಯಪ್ಗಳನ್ನು ಪ್ಲೇಸ್ಟೋರ್ನಿಂದ ತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಮುಗಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿಂದೆ ಕೂಡ ಸರ್ಕಾರ ಒಂದಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತಲ್ಲ, ಆ ಆ್ಯಪ್ಗಳು ಮತ್ತೆ ಪ್ಲೇಸ್ಟೋರಲ್ಲಿ ಕಾಣಿಸ್ಕೊಳ್ತಾ ಇವೆ. ಇಲ್ಲಿವರೆಗೆ 36 ಬ್ಯಾನ್ ಆಗಿರೋ ಆ್ಯಪ್ಗಳು ಮತ್ತೆ ಕಾಣಿಸ್ಕೊಂಡಿವೆ ಅನ್ನೋದನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಆದರೆ ಚೈನಾಗೆ ಬಹುದೊಡ್ಡ ಯಶಸ್ಸನ್ನು ಕೊಟ್ಟಿದ್ದ ಟಿಕ್ ಟಾಕ್ ಮಾತ್ರ ಇನ್ನೂ ನಮ್ಮಲ್ಲಿ ಮತ್ತೆ ಬಂದಿಲ್ಲ. ಅದು ನಮ್ಮ ಪುಣ್ಯ. ಒಟ್ಟಲ್ಲಿ ಸರ್ಕಾರ ಸದುದ್ದೇಶದಿಂದ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ. ಈ ಮೂಲಕ ಇವುಗಳಿಂದ ಜನಸಾಮಾನ್ಯರಿಗೆ ಆಗ್ತಾ ಇದ್ದ ತೊಂದರೆಗಳು ತಪ್ಪಲಿ, ಇನ್ನೂ ಜನರ ಬದುಕುಗಳನ್ನು ಹಾಳು ಮಾಡ್ತಾ ಇರೋ ಗೇಮಿಂಗ್ ಹೆಸರಿನ ಗ್ಯಾಮ್ಬ್ಲಿಂಗ್ ಆ್ಯಪ್ಗಳಿವೆಯಲ್ಲ, ಅವು ಕೂಡ ನಿಷೇಧಕ್ಕೊಳಗಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.